ಬೆನ್ನು ಹುರಿ ತುಂಬ ಸಾಮಾನ್ಯವಾಗಿ ಸಮಸ್ಯೆ. ಇದು ಇಡೀ ಜೀವನದಲ್ಲಿ ಅಟ್ಲೀಸ್ಟ್ ಒಂದೇ ಸತಿ ಡೆಫಿನೆಟಾಗಿ ಬಂದೇ ಬರುತ್ತೆ. ಸೊಂಟ ನೋವಿಲ್ಲಾದರೆ ಬೆನ್ನು ನೋವು ಬಂದೇ ಬರುತ್ತೆ. ಇದು ನೀವು 100 ಪೇಷಂಟ್ಸಲ್ಲಿ ನೋಡಿದರೆ 90 ಪೇಷಂಟ್ಸಲ್ಲಿ ಏನೋ ಪ್ರಾಬ್ಲಮ್ ಸೀರಿಯಸ್ ಆಗಿ ಇರೋಲ್ಲ. ಇದಕ್ಕೆ ನೀವು ಚೆನ್ನಾಗಿ 4-5 ದಿನ ಕಂಪ್ಲೀಟಾಗಿ ರೆಸ್ಟ್ ಮಾಡಿದರೆ ತುಂಬ ಗುಣ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಇದು ನೀವು 4-5 ದಿನ ತುಂಬ ರೆಸ್ಟ್ ಮಾಡಿದಿರಿ, ಏನೋ ಇನ್ನೂ ನಿಮಗೆ ಕಾಲು ನೋವು ಬರ್ತಾಯಿದೆ, ಸೊಂಟ ನೋವು ಬರ್ತಾಯಿದೆ, ಕಾಲು ಜೋಮ್ ಹಿಡಿತಾ ಇದೆ, ಇಲ್ಲಾಂದರೆ ನಿಮಗೆ ಜ್ಞಾನ ಕಮ್ಮಿ ಅನಿಸ್ತಾ ಇದೆ ಅಂದರೆ ನೀವು ಡೆಫಿನೆಟ್ಲಿ ಒಂದು ಸ್ಪೈನ್ ಸ್ಪೆಷಲಿಸ್ಟ್ ಇಲ್ಲಾಂದರೆ ಬೆನ್ನು ಹುರಿ ಸ್ಪೆಷಲಿಸ್ಟ್ಗೆ ತೋರಿಸಿದ್ರೆ ಒಳ್ಳೆಯದು. ನಾವು ಇದು ನೋವಿದ್ದಾಗ ಕೆಲವು ಸತಿ ನಾವು ವ್ಯಾಯಾಮಗಳು ಹೇಳ್ತೀವಿ, ಮಾತ್ರೆ ಬರ್ಕೊಡ್ತೀವಿ. ಮಾತ್ರೆಯಿಂದ ಮತ್ತು ವ್ಯಾಯಾಮಗಳು ಮಾಡಿದರೆ ನಿಮಗೆ ತುಂಬ ಗುಣ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸರ್ಜರಿ ಎಲ್ಲ ಪೇಷಂಟ್ಸ್ಗೆ ಬೇಕಾಗೋದಿಲ್ಲ. ಸರ್ಜರಿ ಯಾರಿಗೆ ಬೇಕು? ಸರ್ಜರಿ ಪೇಷಂಟ್ಸ್ಗೆ ಯಾರಿಗೆ ತುಂಬ ಸೊಂಟ ನೋವು ಬರ್ತಾಯಿದೆ, ಸೊಂಟ ನೋವಿಂದ ಕಾಲು ನೋವು ಬರ್ತಾಯಿದೆ, ಕಾಲಿಂದ ಕಾಲು ಜೋಮ್ ಹಿಡಿತಾ ಇದೆ, ಕಾಲು ಶಕ್ತಿ ಕಮ್ಮಿ ಆಗಿದೆ, ಸ್ಪರ್ಶಜ್ಞಾನ ಕಮ್ಮಿ ಆಗಿದೆ, ಒಂದಕ್ಕೆ ಎರಡಕ್ಕೆ ಹೋಗೋದು ಕಷ್ಟ ಆಗ್ತಾಯಿದೆ, ಅವ್ರಿಗೆ ಸರ್ಜರಿ ಬೇಕಾಗ್ಬೋದು.